ಕಾರವಾರದಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಸಾತೇರಿ ದೇವಾಲಯದ ಬಾಗಿಲು ಓಪನ್ ಆಗುತ್ತೆ. 100 ವರ್ಷಗಳ ಇತಿಹಾಸ ಇರುವಂತಹ ಹಣಕೋಣ ಸಾತೇರಿ ದೇವಾಲಯದಲ್ಲಿ ಭಕ್ತರು ದೇವರಿಗೆ ಹರಕೆ ತೀರಿಸಿ ಸಂತೃಪ್ತರಾಗಿದ್ದಾರೆ. ಇನ್ನು ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವಂತಹ ದೇವಾಲಯಕ್ಕೆ ಗೋವಾ, ಮಹಾರಾಷ್ಟ್ರ ಭಾಗದಿಂದಲೂ ಕೂಡ ಸಾವಿರಾರು ಜನ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೂಗಳತೆ ದೂರ ಹೋದರೆ ಸಾಕು, ಗುಂಡಿಗಳ ದರ್ಶನ ಆಗುತ್ತೆ. ಯಾದಗಿರಿಯಿಂದ ಸೇಡಂವರೆಗೂ ಸಾವಿರಾರು ಬೃಹದಾಕಾರದ ಗುಂಡಿ ಬಿದ್ದಿದೆ. ಬೃಹದಾಕಾರದ ಗುಂಡಿಯಲ್ಲಿ ಪ್ರತಿನಿತ್ಯ 100 ಅಪಘಾತಗಳು ಸಂಭವಿಸ್ತಾ ಇದೆ. ಹೀಗಾಗಿ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ವಾಹನ ಸವಾರರು ಹಿಂದೇಟು ಹಾಕ್ತಿದ್ದಾರೆ. ಇನ್ನು ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ರಸ್ತೆಗಳಿಗೆ ಗುಂಡಿಯಿಂದ ಮುಕ್ತಿ ಇನ್ನೂ ಸಿಕ್ಕಿಲ್ಲ. ಇನ್ನಾದರೂ ಕೂಡ ಸರ್ಕಾರದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗುಂಡಿಯನ್ನ ಮುಚ್ಚಿ, ಇಲ್ಲಾಂದ್ರೆ ಗುಂಡಿಯಲ್ಲಿ ನಮ್ಮನ್ನೇ ಮುಚ್ಚಿಬಿಡಿ ಅಂತ ಸರ್ಕಾರದ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ನ್ಯಾಯ ಬೇಕು, ಏನ್ ಬೇಕು, ರೋಡು ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಏನ್ ಬೇಕು, ರೋಡ್ ಬೇಕೇ ಬೇಕು, ನ್ಯಾಯ ಬೇಕು, ಏನ್ ಬೇಕು, ರೋಡ್ ಬೇಕು, ಏನ್ ಬೇಕು, ರೋಡ್ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಏನ್ ಬೇಕು, ಏನ್ ಬೇಕು, ರೋಡ್ ಬೇಕು, ಏನ್ ಬೇಕು, ನ್ಯಾಯ ಬೇಕು, ಏನ್ ಬೇಕು, ರೋಡು ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಚಿತ್ರದುರ್ಗದಲ್ಲಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯ್ಗಿಲ್ಲ ಅನ್ನುವಂತಾಗಿದೆ. ಒಂದು ಕಡೆ ಮಳೆಗೆ ಈರುಳ್ಳಿ ಬೆಳೆ ಚೆನ್ನಾಗಿ ಬಂದಿಲ್ಲ. ಈ ಮಧ್ಯೆ ಬೆಳೆಯೂ ಕೂಡ ಪಾತಾಳಕ್ಕೆ ಕುಸಿದಿದೆ. ಇದರಿಂದ ನೊಂದ ರೈತ ಬಸವರಾಜು ಟ್ರ್ಯಾಕ್ಟರ್ನಲ್ಲಿ ಈರುಳ್ಳಿ ಬೆಳೆಯನ್ನ ನಾಶಪಡಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಚಿಕ್ಕಮದುರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಿರಂತರ ಮಳೆಗೆ ಸುಮಾರು 6 ಎಕರೆ ಪ್ರದೇಶದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿಯನ್ನ ಬೆಳೆಯಲಾಗಿತ್ತು. ಈಗ ಈರುಳ್ಳಿ ಕಟಾವು ಮಾಡಿ ಮಾರುಕಟ್ಟೆಗೆ ಹಾಕಿದ್ರೂ ಕೂಡ ಲಾಭ ಸಿಗಲ್ಲ. ಕನಿಷ್ಠ ಕಟಾವು ಮಾಡಿ ಮಾರುಕಟ್ಟೆಗೆ ಹಾಕಿದ ಹಣ ಕೂಡ ಬರೋದಿಲ್ಲ ಅಂತ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಇತ್ತ ಹಾಸನದ ಸಕಲೇಶಪುರ ತಾಲೂಕಿನ ನಿಡಗೆರೆ ಗ್ರಾಮದ ಕಾಫಿ ತೋಟದಲ್ಲಿ ಗಜಪಡೆ ಲಗ್ಗೆ ಇಟ್ಟಿದೆ. ಸುರಿಯೋ ಮಳೆಯಲ್ಲಿ ಕಾಡಾನೆಗಳ ಪುಂಡಾಟ ಮಿತಿ ಮೀರಿದೆ. ಗಜಪಡೆ ಹಾವಳಿಯಿಂದ ಕಾಫಿ ಬೆಳೆಗಾರರು ಕಂಗೆಟ್ಟಿದ್ದಾರೆ. ಕಾಡಾನೆಗಳ ಹಿಂಡಿನ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಬ್ಬರದ ಮಳೆ ನಡುವೆ ಅಷ್ಟೋ ಇಷ್ಟೋ ಬೆಳೆ ಬೆಳೆದಿದ್ದಂತಹ ರೈತರಿಗೆ ಈಗ ಕಾಡಾನೆ ಹಾವಳಿ ದೊಡ್ಡ ತಲೆನೋವಾಗಿದೆ. ಮೈಸೂರಿನ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ರೈತ ಕಂಗಾಲಾಗಿದ್ದಾನೆ. ತಡರಾತ್ರಿ ಜಮೀನಿಗೆ ಲಗ್ಗೆ ಇಟ್ಟ ಕಾಡಾನೆಗಳು ತೆಂಗು ಬಾಳೆ ಬೆಳೆಯನ್ನ ನಾಶ ಮಾಡಿದೆ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ತಲೆಬುರುಡೆ ಕೇಸ್ನಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೀತು ಅನ್ನೋದ್ರ ಬಗ್ಗೆ ಬಾಯಿ ಬಿಡಿಸ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿಯ ತನಕ ಸೌಜನ್ಯಾಳ ಮಾವ ವಿಠಲ್ ಗೌಡ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಜಯಂತ್ ಅಭಿಷೇಕ್ ಮಟ್ಟಣ್ಣನವರ ಜೊತೆ ಕೂರಿಸಿ ವಿಠಲ್ ಗೌಡಗೆ ಅಧಿಕಾರಿಗಳು ಪ್ರಶ್ನೆಯ ಮಳೆ ಸುರಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಪಿತೂರಿ ನಡೆದಿದೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯೂಟ್ಯೂಬರ್ಗಳಿಗೂ ಕೂಡ ಬಿಸಿ ಮುಟ್ಟಿಸಿದ್ದಾರೆ. ಜಯಂತ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಷ್ಟೇ ಅಲ್ಲ, ಕೇರಳದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಆರಂಭದಿಂದಲೂ ಕೂಡ ತನ್ನ ಯೂಟ್ಯೂಬ್ನಲ್ಲಿ ನಾನಾ ಕತೆಗಳನ್ನ ಕಟ್ಟಿದ್ದ ಜಯಂತ್ ಬುರುಡೆ ತೆಗೆಯುವಂತಹ ವಿಡಿಯೋವನ್ನ ಈತನೇ ವೈರಲ್ ಮಾಡಿದ್ದ. ಈತನ ಬಳಿ ಅಸಲಿ ಬುರುಡೆ ವಿಡಿಯೋಗಳಿದ್ಯಾ ಅನ್ನುವಂತ ಅನುಮಾನ ಕೂಡ ಮೂಡಿದೆ. ಹೀಗಾಗಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಈತನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ವಿಚಾರಣೆಗೆ ಹಾಜರಾಗ್ತಾನಾ ಅನ್ನುವಂತ ಪ್ರಶ್ನೆ ಕೂಡ ಇದೆ.
ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಗುಡುಗಿದ್ದಾರೆ. 4 ತಿಂಗಳಿನಿಂದ ಅಣ್ಣಪ್ಪ ಶಕ್ತಿ ಏನು ಅಂತ ಗೊತ್ತಾಗಿದೆ. ಕ್ಷೇತ್ರಕ್ಕೆ ಬಂದ ಆಪತ್ತು ದೂರ ಆಗಲಿ ಅಂತ ಪ್ರಾರ್ಥಿಸಿ. ಧರ್ಮಸ್ಥಳ ಕ್ಷೇತ್ರಕ್ಕೆ ನಾನು ನಿಮಿತ್ತ ಮಾತ್ರ. ಒಳ್ಳೆ ಕಾರ್ಯ ಮಾಡೋದೆಲ್ಲ ಧರ್ಮದೇವತೆಗಳ ಮಾತಲ್ಲಿ ನನಗೆ ನಂಬಿಕೆ ಇದೆ. ಧರ್ಮದೇವತೆಗಳು ಧರ್ಮವನ್ನ ಕಾಪಾಡುತ್ತೆ ಅಂತ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹೇಳಿದ್ದಾರೆ. ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ಎಲ್ಲ ಈಗೇನು ಮಾಡ್ತಿದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುಂದಿದ್ರೆ ಅವರು ಅದು ಬಹಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಪೆದ್ದಿಯಪ್ಪ ಬೇಡ ಸಂಖ್ಯಪ್ಪ ಕುಟುಂಬಗಳು ಕದಿಕಿಡ ಪೇರು ಕುರಿತು ಸಾಕೋನಿಗೆ ಕೀರ್ತಿ ಕಟ್ಟೋಣ ಬೇರೆ ಕಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಪೇಟದಲ್ಲಿ ನುಡಿಕಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ವಿರುದ್ಧ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕಿಡಿಕಾರಿದ್ದಾರೆ. ನಮಗೆ ಅಣ್ಣಪ್ಪ ಸ್ವಾಮಿ ರಕ್ಷಣೆ ಇದ್ರೆ ಬೇರೆ ರಕ್ಷಣೆ ಬೇಡ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದು ಮನುಷ್ಯರಲ್ಲ. ಸ್ವಾಮಿ ಮುನಿದ್ರೆ ಬಹುದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಅಪಪ್ರಚಾರಿಗಳಿಗೆ ಧರ್ಮಾಧಿಕಾರಿ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ರೆ ಬೇರೆ ಯಾವ್ದು ರಕ್ಷಣೆ ಬೇಡ. ಯಾಕೆಂದ್ರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆ ಮಾಡ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತಾಗಿದೆ. ರಾಜ್ಯದಲ್ಲಿ ದಸರಾ ಉದ್ಘಾಟನೆಯ ದಂಗಲ್ ತಾರಕಕ್ಕೇರಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಮಾಡಿದಂತ ಶಿವಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ, ಯಾವುದೇ ಕಾರಣಕ್ಕೂ ಕೂಡ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯನ್ನ ಮಾಡಬಾರದು, ಆದರೆ ಉದ್ಘಾಟನೆ ಮಾಡುವುದಕ್ಕೆ ಶಿವಸೇನೆ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದ ನಂತರ ಬಾನು ಮುಸ್ತಾಕ್ ದೊಡ್ಡ ಸಾಹಿತಿಯವರು. ಯಾವ ಸಾಹಿತಿಯೂ ಕೂಡ ಹಿಂದೂ ಧರ್ಮವನ್ನ ಅವಹೇಳನ ಮಾಡುವಂತಹ ಸಾಲಿನಲ್ಲಿದ್ರೋ ಆ ಸಾಲಿನಲ್ಲಿ ಬಾನು ಮುಸ್ತಾಕ್ ಅವರಿದ್ದಾರೆ. ನಮ್ಗೆ ಹೆಸರೇ ಗೊತ್ತಿದ್ದಿಲ್ಲ. ಇದನ್ನ ಸಂಶೋಧನೆ ಮಾಡಿದಂತವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ದಸರಾ ನಾಡದೇವಿಯ ಹಬ್ಬಕ್ಕೆ ಹಿಂದೂ ಮುಖಂಡ ಸತೀಶ್ ಪೂಜಾರಿಯನ್ನ ಬಂಧಿಸಲಾಗಿದೆ. ನಿನ್ನೆ ಫ್ಲೆಕ್ಸ್ ತೆರವುಗೊಳಿಸುವಂತಹ ವಿಚಾರಕ್ಕೆ ಗಲಾಟೆ ಹಿನ್ನೆಲೆ ದಾವಣಗೆರೆ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಗಲಾಟೆಯಲ್ಲಿ ಮುಂಚೂಣಿಯಲ್ಲಿದ್ದ ಹಾಗೂ ಗಲಾಟೆಗೆ ಪ್ರಚೋದನೆಯನ್ನ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ನನ್ನ ಬಂಧಿಸಲಾಗಿದೆ. ಡಿಕೆಶಿ ಬೆಂಬಲಿಗರ ಕೇಸ್ ವಾಪಸ್ಗೆ ಕೌಂಟರ್ ಕೊಟ್ಟಿದ್ದ ಬಿಜೆಪಿಗರಿಗೆ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಬೆಂಬಲಿಗರ ಕೇಸ್ ವಾಪಸ್ ಮಾತ್ರ ಅಲ್ಲ, ಬಿಜೆಪಿಯವರ ಕೇಸ್ ಕೂಡ ವಾಪಸ್ ಪಡೆಯಲಾಗಿದೆ ಅಂತ ಕುಟುಕಿದ್ದಾರೆ. ನಮ್ಮ ಕಾರ್ಯಕರ್ತರ ವಿರುದ್ಧ ಬಿಜೆಪಿ ಕೇಸ್ ಹಾಕಿತ್ತು, ನನ್ನ ಮೇಲೂ ಬಿಜೆಪಿ ನಾಯಕರು ಕೇಸ್ ಹಾಕಿಸಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ದವೂ ಕೂಡ ಕೇಸ್ ಹಾಕಿದ್ರು ಅಂತ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. We have withdrawn cases of BJP supporters. We have withdrawn cases of Kannada Chilvali people. We have withdrawn cases of water agitators. We have withdrawn cases of various agitators. So when I was being arrested to the ED, and then all the BJP government at that point of time had filed to fall cases on my followers. Of course, I have returned, and various BJP leaders also have returned. They have filed a fall case. Then after filing the ಡಿಕೆ ಶಿವಕುಮಾರ್ ಬೆಂಬಲಿಗರ ಕೇಸ್ಗಳನ್ನ ಸಚಿವ ಸಂಪುಟ ವಾಪಸ್ ಪಡೆದಿದ್ದಕ್ಕೆ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಅವರು ಬಹಳ ಸೀರಿಯಸ್ ಪ್ರಕರಣಗಳೇನಲ್ಲ, ಠಾಣೆ ಮುಂದೆ ಪ್ರತಿಭಟನೆ ಮಾಡಿದಂತಹ ಕೇಸ್ಗಳು ಅಷ್ಟೇ. ಇನ್ನು ಪಟ್ಟಿ ದೊಡ್ಡದಿದೆ, ಅಪರಾಧಗಳ ಅಂಶ ಕಡಿಮೆ ಇದೆ ಅಷ್ಟೇ. ಈ ಕೇಸ್ಗಳನ್ನ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಗಲಾಟೆ ಅದೇನು ಬಹಳ ಸೀರಿಯಸ್ ಅಫೆನ್ಸ್ ಇಲ್ಲ ಅದು ಅಂತಾನೆಲ್ಲ ನೋಡಿ ಲೀಗಲ್ ಒಪಿನಿಯನ್ ತಗೊಂಡು ಮಾಡಿದ್ದಾರೆ. 2 ಕೋರ್ಟಿಗೆ ಪರ್ಮಿಷನ್ಗೆ ಬರೆದಿದ್ದಾರೆ. ಹಂಗೇನು ಹಂಗೆ ಅಂತಾರ ಇಲ್ಲಿ ಮಾಡಿಲ್ಲ. 2 ಸೀರಿಯಸ್ ಇರೋ ಮ್ಯಾಟ್ರನ್ನ ಕೋರ್ಟ್ ಪರ್ಮಿಷನ್ ಮಾಡ್ಲಿಕ್ಕೆ ಮಾಡಿದ್ದಾರೆ.
ಯಾವರೇ ಸ್ಟ್ರೈಕ್ ಮಾಡಿರ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ, DC ಆಫೀಸ್ ಮುಂದೆ ಮಾಡಿರ್ತಾರೆ, ಅಂತ ಕೇಸ್ ಇವು. ಪಟ್ಟಿ ದೊಡ್ಡದಿದೆ ಅಪರಾಧ.